ಧೈರ್ಯ ಅಂದ್ರೆ ದುಡ್ಕೋದಲ್ಲ, ಬುದ್ಧಿನ ಹತೋಟಿಯಲ್ಲಿ ಇಟ್ಕೊಂಡು ಯೋಚನೆ ಮಾಡಬೇಕು, ಕಾರ್ಯ ಸಾಧನೆಗೆ ತಂತ್ರ ರೂಪಿಸ್ಬೇಕು. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋದು ಅಂದ್ರೆ ಅಷ್ಟು ಸುಲಭ ಅನ್ಕೊಂಬಿಟ್ಟಿದ್ಯಾ ನೀನು? ಯಾಕೆ ಸುಲಭ ಅಲ್ಲ? ಅವ್ರೇನು ತಂದೆ ತಾಯಿ ಒಪ್ಪಿಗೆನ ಕೇಳ್ತಾರೆ? ರಿಜಿಸ್ಟರ್ ಮಾಡಿಸಿ ಹಾರ ಹಾಕೊಂಡು ಮನೆಗೆ ಹೋದ್ರಾಯ್ತು. ಮನೆಗೆ ಹೋದ್ಮೇಲೆ ಅವ್ರ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ಅದೆಲ್ಲ ಸಿನಿಮಾದಲ್ಲಿ ಸಾಧ್ಯ, ಆದ್ರೆ ಇದು ನಿಜ ಜೀವನ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೇಕು ಅಂದ್ರೆ 1 ತಿಂಗಳ ಹಿಂದೆನೆ ನೋಟಿಸ್ ಮಾಡ್ಸಿರ್ಬೇಕು. ಅಂದ್ರೆ 1 ತಿಂಗಳು ಕಾಯ್ಬೇಕಾ? ಅಷ್ಟೊತ್ತಿಗೆ ನಿಮ್ಮ ಅಪ್ಪಂಗೆ ವಿಷಯ ಗೊತ್ತಾಗುತ್ತೆ, ಹಗರಣ ಮಾಡ್ತಾರೆ, ನಮ್ಮ ಮನೆಯವ್ರ ಮೇಲೆ ಪ್ರೆಷರ್ ತರ್ತಾರೆ, ಇಲ್ಲದ ಆಡಳಿತನೂ ಮಾಡ್ತಾರೆ. ಅಷ್ಟಕ್ಕೂ ಮದ್ವೆ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಮದ್ವೆ ಅನ್ನೋದು ಗಂಡು ಹೆಣ್ಣಿಗೆ ಮಾತ್ರ ಸಂಬಂಧಪಟ್ಟಿಲ್ಲ, ಅದು 2 ಕುಟುಂಬಗಳ ಬಾಂಧವ್ಯ, ಕಷ್ಟ ಸುಖಗಳಿಗೆ ಸಂಬಂಧಪಟ್ಟಿದೆ. ನಿನ್ನ ಮದುವೆಯಿಂದ ಸಂಬಂಧಗಳು ಬೆಳಿಬೇಕೇ ಹೊರತು ನಾಶವಾಗಬಾರ್ದು. ಸರಿ, ನೀನು ಉದ್ದುದ್ದ ಭಾಷಣ ಕೇಳಕ್ಕೆ ನನಗೆ ಟೈಮ್ ಇಲ್ಲ. ನೀನಿನ್ನೂ ಯಾವುದೋ ಕಾಲದಲ್ಲಿದ್ಯಾ. ಈಗೇನಿದ್ರು ಪಟ ಅಂತ ಕೆಲಸ ಮುಗಿಬೇಕು. ಅದು ಸಾಧ್ಯ ಇಲ್ಲ. ಮೊದಲು ನಮ್ಮ ಅಕ್ಕ ಮಂದಾರ ಮದ್ವೆ ಆಗ್ಬೇಕು, ಆಮೇಲೆ ಗಗನ್ ಮದ್ವೆ ಆಗ್ಬೇಕು, ಪಲ್ಲವಿ ಮದ್ವೆ ಆಗ್ಬೇಕು, ಆಮೇಲೆ ನಮ್ಮ ಮದ್ವೆ. ಅಷ್ಟೊತ್ತಿಗೆ ನೀನು ನಮ್ಮ ಚಿಕ್ಕಮ್ಮ ಆಗಿರ್ತೀಯ. ನಮ್ಮಪ್ಪ ಸುಮ್ಮನೆ ಇರ್ತಾನ? ಮಂದಾರನ್ ಮದುವೆ ಮಾಡ್ಕೊಳ್ಳೋದಕ್ಕೆ ಏನು ಬೇಕಾದ್ರೂ ಐಡಿಯಾ ಆಗ್ತಾನೆ. ಅದನ್ನ ನಾವು ತಪ್ಪಿಸ್ಬೇಕು. ಹೇಗೆ ತಪ್ಪಿಸೋದು? ಹೇಗೆ ಅಂದ್ರೆ, ನಿಮ್ಮ ಅಪ್ಪಂಗ್ ವಿವೇಕ ಇಲ್ಲ ಅಂದ್ರೆ ನಮ್ಮ ಅಕ್ಕ ಮಂದಾರಾಗೂ ವಿವೇಕ ಇಲ್ವಾ? ಅವಳಿಗೆ ಏನೇ ತಿಪ್ಪರ್ಲಾಗ ಹಾಕಿದ್ರು ಈ ಮದ್ವೆಗೆ ಒಪ್ಪೋದಿಲ್ಲ. ಒಪ್ಪಬಾರ್ದು. ಅದಕ್ಕೇನ್ ಬೇಕಾದ್ರೂ ಪ್ಲಾನ್ ಮಾಡ್ಬೇಕು. ಹಾ, ಈಗ ಬಾ ದಾರಿಗೆ. ಇದು ಸರಿಯಾದ ಮಾತು. ಪ್ಲಾನ್ ಮಾಡು, ನಾನು ಕೂತ್ಕೊಂಡು ಚೆನ್ನಾಗಿ ಯೋಚನೆ ಮಾಡ್ತೀನಿ. ನಿಮ್ಮ ಅಪ್ಪಂಗೆ ಬುದ್ಧಿ ಕಲಿಸ್ಬೇಕು. ಈಗ ನಮ್ಮ ಅಪ್ಪನ್ ಕಂಡ್ರೆ ನನಗೆ ಅಸಹ್ಯ ಅನ್ಸುತ್ತೆ. ನಾನೇನ್ ಮಾಡಕ್ಕೂ ಏಸನಲ್ಲ. ನೋಡು, ಮತ್ತೆ ನೀನು ಎಡವ್ತಾ ಇದ್ಯಾ. ಅವ್ರು ಎಷ್ಟೇ ಆದ್ರೂ ನಿಮ್ಮಪ್ಪ, ಮುಂದೆ ನಮ್ಮ ಮಾವ ಆಗೋರು. ಮೋಹಕ್ ಬಿದ್ದು ತಪ್ಪದಾರಿಲಿ ನಡೀತಾ ಇದಾರೆ. ಅದನ್ನ ನಾವು ತಪ್ಪಿಸ್ಬೇಕು. ಅದನ್ನ ಬಿಟ್ಟು ಅವ್ರಿಗೆ ಅವಮಾನ ಮಾಡೋದೇ ನಮ್ಮ ಉದ್ದೇಶ ಅಲ್ಲ. ಮೊದಲು ಅದನ್ನ ತಿಳ್ಕೊ. ನೀನು ನನ್ನ ತಲೆ ಕೆಡಿಸ್ತಾ ಇದ್ಯಾ? ಅಲ್ಲ, ನೀನು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ಯಾ? ಏನೇ ಪಲ್ಲವಿ, ಏನೋ ಮಾತಾಡ್ಬೇಕು ಅಂತ ಕರ್ಕೊಂಬಂದಲ್ಲ, ಏನ್ ವಿಷಯ ಹೇಳು. ಹೌದು ಕಣೆ, ಆದರೆ ಇದು ಸೂಕ್ಷ್ಮವಾದ ವಿಚಾರ. ಹೇಳಬೇಕೋ ಬೇಡವೋ ಒಂದು ಗೊತ್ತಾಗ್ತಾ ಇಲ್ಲ. ಅಲ್ವೇ ಪಲ್ಲವಿ, ಯಾರೋ ಹೊಸಬ್ರ ಹತ್ರ ಮಾತಾಡುವಾಗ ಒದ್ದಾಡ್ತೀವಲ್ಲ, ಆ ರೀತಿ ಒದ್ದಾಡ್ತಾ ಇದೆಯಲ್ಲೇ. ನೇರವಾಗಿ ಏನ್ ವಿಷಯ ಅಂತ ಹೇಳು. ಅಷ್ಟಕ್ಕೂ ನಾನೇನ್ ಬೇರೆ ಅವಳ? ಹಾಗಲ್ಲ ಕಣೆ, ನೀನು ನನಗಿಂತ ಚಿಕ್ಕವಳು, ಆದರೆ ಬುದ್ಧಿವಂತೆ. ನಾನೇನು ಬುದ್ಧಿ ಹೇಳಬೇಕೋ ಬೇಡವೋ ಅಂತ ಗೊತ್ತಾಗ್ತಾ ಇಲ್ಲ. ಹೋ, ಇದು ಬುದ್ಧಿ ಹೇಳೋ ವಿಚಾರನಾ? ನೀನು ಹೇಳಲೇಬೇಕು. ನೀನು ನನಗಿಂತ ದೊಡ್ಡೋಳು, ನಿನ್ಗೆ ಆ ಅಧಿಕಾರ ಇದ್ದೇ ಇದೆ ಅಲ್ವಾ? ಸರಿ, ಹಾಗಾದರೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅಲ್ಲ ಕಣೆ, ಆ ಧರ್ಮಪಾಲನ ಮಗ ಸತ್ಯಪಾಲ ನಿನ್ಗೆ ಯಾಕೆ ಫೋನ್ ಮಾಡಬೇಕು? ಹಿಂದೆ ನಡೆದಿರೋದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಅವನು ಕಾಲೇಜಲ್ಲಿ ನನಗೆ ಅಡ್ಡ ಹಾಕಿದ್ದ. ಮಂದಾರ ಅವನ ಕೆನ್ನೆಗೂ ಬಾರಿಸಿದ್ಲು. ಅದೊಂದು ದೊಡ್ಡ ರಂಪಾನೇ ಆಗಿತ್ತು. ಅಂಥವನ ಹತ್ರ ನಿಂದೇನೆ ಮಾತು? ಫೋನ್ ಮಾಡಿದ್ನಲ್ಲ, ಚೆನ್ನಾಗಿ ಬೈದಿಡ್ಬೇಕು ತಾನೆ? ನಾನು ಹಾಗೆ ಮಾಡಲಿಲ್ಲ. ಫೋನಲ್ಲಿ ಅವನ ಹತ್ರ ಸಮಾಧಾನವಾಗಿ ಮಾತಾಡಿದೆ. ಅದೇ ನಿನ್ನ ಅನುಮಾನಕ್ಕೆ ಕಾರಣ ಅಲ್ವಾ? ಅನುಮಾನ ಅಂತ ಅಲ್ವೇ, ದುಷ್ಟನ ಕಂಡ್ರೆ ದೂರ ಇರಬೇಕು ಅಂತ ಗಾದೆನೇ ಇದೆಯಲ್ಲೇ. ಹೌದು, ದುಷ್ಟರಿಂದ ನಾವು ದೂರ ಇದ್ರು ಅವ್ರು ನಮ್ಮ ಹಿಂದೆ ಬೀಳೋದನ್ನ ಬಿಡೋದಿಲ್ಲ. ನಾವು ಅವ್ರನ್ನ ಸರಿಯಾದ ದಾರಿಗೆ ತರಬೇಕಾದ್ರೆ ನಾವು ಬೇರೆ ದಾರಿನೇ ಹಿಡಿಬೇಕಾಗತ್ತೆ. ಏನು? ಅದ್ಯಾವುದೇ ಆ ದಾರಿ? ಏನೀಗ ನಿನಗೆ ಹೇಳಲೇಬೇಕಾ? ನಾನು ನಿನ್ಗೆ ಒತ್ತಾಯ ಮಾಡ್ತಾ ಇಲ್ಲ ಕಣೆ, ಆದರೆ ಎಚ್ಚರಿಸ್ಬೇಕಾಗಿದ್ದು ನನ್ನ ಕರ್ತವ್ಯ. ಸರಿ, ಹಾಗಾದ್ರೆ ನಿನ್ನ ಎಚ್ಚರಿಕೆ ನನ್ನ ಪಾಲಿಗೆ ಶ್ರೀರಕ್ಷೆ ಆಗಿರುತ್ತೆ. ಪಲ್ಲವಿ, ಆದರೆ ಒಂದು ಮಾತು, ಈ ದಾಕ್ಷಾಯಣಿ ಯಾವತ್ತೂ ಸದಾನಂದನ ಮಗಳು ಅನ್ನೋದನ್ನ ಮರೆಯೋದಿಲ್ಲ. ನನ್ನಿಂದ ನಮ್ಮ ಮನೆಯವ್ರಿಗೆ ಯಾವುದೇ ರೀತಿ ಅವಮಾನ ಆಗೋದಿಲ್ಲ. ಅವ್ರಿಗೆ ಬೇಜಾರಾಗೋ ರೀತಿಯಲ್ಲಿ ನಾನು ನಡ್ಕೊಳ್ಳೋದಿಲ್ಲ ಕಣೆ. ಸರಿ, ಹಾಗಾದರೆ ಈ ವಿಷಯದ ಬಗ್ಗೆ ನಾನು ಇನ್ನೇನು ಮಾತಾಡಲ್ಲ. ಸರಿ, ಇದ್ರ ಬಗ್ಗೆ ಹೇಳೋ ಕಾಲ ಬಂದಾಗ ವಿಷಯ ನಿನಗೆ ಹೇಳೇ ನಾನು ಮುಂದುವರಿತೀನಿ. ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸಿದ್ದಕ್ಕೆ ನಿನಗೆ ತುಂಬ ಥ್ಯಾಂಕ್ಸ್ ಕಣೆ. ನಮ್ಮಲ್ಲೇ ಥ್ಯಾಂಕ್ಸ್ ಯಾಕೆ? ನನ್ನ ಮನಸ್ಸಿಗೆ ಯಾಕೋ ಆತಂಕ ಆಯಿತು, ಅದಕ್ಕೋಸ್ಕರ ಕೇಳಿದೆ ಅಷ್ಟೆ. ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನು ಯಾವುದೇ ಅಚಾತುರ್ಯ ಆಗೋದಕ್ಕೆ
ಬಿಡೋದಿಲ್ಲ. ನೋಡ್ ಪಲ್ಲವಿ, ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ, ಮನೆಯವ್ರಿಗಾರಿಗೂ ಗೊತ್ತಾಗೋದು ಬೇಡ, ಗೊತ್ತಾಯ್ತಾ? ಸರಿ, ಅಮ್ಮ ಕಾಯ್ತಾ ಇರ್ತಾಳೆ, ಬಾ ಹೋಗೋಣ. ಏನೇ ಮಂದಾರ, ಒಳ್ಳೆ ಗ್ರ್ಯಾಂಡ್ ಸೀರೆ ಉಟ್ಕೊಂಡ್ರೆ ಎಂತ ಸೀರೆನ ಉಟ್ಕೊಳ್ಳೋದು? ಏನು ಬೇಡ ಮಂದಾರ, ನೀನ್ ಇದೇ ಸೀರೆಯಲ್ಲೇ ತುಂಬಾ ಲಕ್ಷಣವಾಗಿ ಕಾಣ್ತಿದ್ಯಾ. ಹೌದಮ್ಮ ಹೌದು, ತುಂಬಾ ಲಕ್ಷಣವಾಗಿ ಕಾಣ್ತಿದ್ಯಾ. ನಾಳೆ ನಿನ್ ಗಂಡು ನೋಡಕ್ ಬಂದಾಗ ಅಜ್ಜಿ ಕಾಲ ಟ್ರಂಕ್ ಅಲ್ಲಿ ನಿನ್ಗೋಸ್ಕರ ಅಂತ ಬಣ್ಣ ಮಾಸೋಗ್ರೆ ಸೀರೆ ತೆಗ್ದಿದ್ದೀನಿ, ನಿಂಗೆ ಕೊಡ್ತೀನಿ. ಉಟ್ಕೊಂಡು ಗಂಡ್ ಮುಂದೆ ಬಂದು ನಿಂತ್ಕೊಂಡು ಬಯಾರ ಮಾಡು. ನಿನ್ ರೂಪ ನೋಡಿ ಗಂಡು ಸಂತೋಷ ಪಟ್ಟು ಮೂರ್ಛೆ ಬಿದ್ದೋಗ್ತಾನೆ, ಗೊತ್ತಾ? ಹೋಗೆ, ಹಾಗೆಲ್ಲ ಏನೂ ಇಲ್ಲ. ಅವನು ತುಂಬಾ ಖುಷಿ ಪಡ್ತಾನೆ. ಖುಷಿ ಪಡ್ತಾನ? ಯಾಕೆ ಅಂದ್ರೆ ಈಗಿನ ಕಾಲದಲ್ಲೂ ಹಳೆ ಸೀರೆಯಿಂದ ತೃಪ್ತಿ ಪಡುವಂತಹ ಹೆಣ್ಣಿದಾಳಲ್ಲ ಅಂತ ತುಂಬಾನೇ ಖುಷಿ ಪಡ್ತಾನೆ. ಅವಳು ಏನೂ ಡಿಮ್ಯಾಂಡ್ ಮಾಡಲ್ಲ, ಏನೇ ತಂದ್ಕೊಟ್ರು ಪ್ರೀತಿಯಿಂದ ರಿಸೀವ್ ಮಾಡ್ತಾಳೆ ಅಂತ ಇನ್ನೂ ಖುಷಿ ಪಡ್ತಾನೆ. ನೋಡು, ಆಗ ಅವ್ನು ಏನ್ ತಿಳ್ಕೊತಾನೆ ಗೊತ್ತಾ? ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅನ್ಕೋತಾನಷ್ಟೇ. ಹೌದೌದು, ಹಾಗ ಅನ್ಕೊಂಡೆ ಏನಾದ್ರೂ ಅವ್ನು ನಿನ್ನ ಕಟ್ಕೊಂಡ್ರೆ ನಿಜವಾಗ್ಲೂ ಪುರಿ ಹಳ್ಳಕ್ ಬಿದ್ದಾಗೇನೆ. ಯಾಕೆ ಅಂದ್ರೆ ಇವಳು ಸೀರೆಗೆಲ್ಲ ಡಿಮ್ಯಾಂಡ್ ಮಾಡಲ್ವಲ್ಲ. ಮತ್ತೆ ಗೋಲ್ಡು, ಪ್ಲಾಟಿನಮ್, ಡೈಮಂಡ್ ಇಷ್ಟೇ ಇವಳು ಡಿಮ್ಯಾಂಡು. ಇದೇನ್ರಿ ಹೀಗೆ ಕಿರ್ಚಾಡ್ತಾ ಇದ್ದೀರಿ? ನೀವ್ ಹೀಗೆ ಗಲಾಟೆ ಮಾಡ್ತಾ ಇದ್ರೆ ಬಂದವರು ಇದೇನಪ್ಪ ಈ ಮನೆ ಹುಡುಗಿರು ಹೀಗೆ ಅಂದ್ಕೊಳ್ಳಲ್ವಾ? ಪಲ್ಲವಿ, ನೆನ್ನೆ ಫ್ಲವರ್ ವಾಸ್ ತಂದಿದೆಯಲ್ಲ, ಅದರಲ್ಲಿ ಹೊಸದಾಗಿ ತಂದಿರೋ ಪ್ಲಾಸ್ಟಿಕ್ ಹೂ ಇದೆ ನೋಡು, ಅದನ್ನು ಜೋಡಿಸಿಡು ಹೋಗು. ದಾಕ್ಷಾಯಿಣಿ, ಅಡುಗೆ ಮನೆಯಲ್ಲಿ ನಿಮ್ಮ ಅತ್ತೆ ಒಬ್ಬಳೇ ಕೆಲಸ ಮಾಡ್ತಾ ಇದ್ದಾಳೆ, ಹೋಗಿ ಹೆಲ್ಪ್ ಮಾಡಬಾರ್ದಾ? ಅಮ್ಮ, ನಾನೇನ್ ಸಹಾಯ ಮಾಡ್ಲಿ? ಅಮ್ಮ ತಾಯಿ, ಬಂದೋರೆದ್ರು ಜಾಸ್ತಿ ಮಾತಾಡದೆ ಗಂಭೀರವಾಗಿದ್ರೆ ನೀನು ಅಷ್ಟೇ ಸಾಕು. ಇವರೆಲ್ಲಿ ಹೋದ್ರು ರೇ? ಇದೇ ಮನೆ, ಬನ್ನಿ. ಅಂಕಲ್ ಬಂದ್ರು. ನಮಸ್ಕಾರ. ಬನ್ನಿ ಬನ್ನಿ, ಒಳಗೆ ಬನ್ನಿ. ಬನ್ನಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬನ್ನಿ, ಕೂತ್ಕೊಳ್ಳಿ. ಇವಳು ನನ್ನ ಹೆಂಡತಿ ರಾಜೇಶ್ವರಿ ಅಂತ. ನಮಸ್ಕಾರ. ಅವಳು ನನ್ನ ತಂಗಿ ಕಾಮಾಕ್ಷಿ. ಇವಳು ನನ್ನ ಕಿರಿ ಮಗಳು. ಅಪ್ಪ, ನಾನು ಮುಂದಿಂದ ಹೇಳ್ತೀನಿ. ಆಯ್ತಮ್ಮ, ಹೇಳು. ನಮಸ್ಕಾರ, ನನ್ನ ಹೆಸರು ನಿವೇದಿತಾ ಅಂತ. ನೀವೀಗ ನೋಡಕ್ ಬಂದ್ರೆ ನಮ್ಮ ಅಕ್ಕ ಮಂದಾರ. ಅವಳೇ ನಮ್ಮನೆ ಹಿರಿಮಗಳು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವಳಿಗಿಂತ ದೊಡ್ಡ ನಮ್ಮ ಅಣ್ಣ ಗಗನ್ ಇದ್ದಾನೆ. ಅವನು ಆಫೀಸ್ಗೆ ಹೋಗಿದ್ದಾನೆ, ಯಾಕಂದ್ರೆ ರಜಾ ಸಿಗ್ಲಿಲ್ಲ. ಇವಳು ಯಾವಾಗಲೂ ಹೀಗೇನೆ ಚಟ್ಪಟ ಅಂತ ಏನಾದರೂ ಮಾತಾಡ್ತಾನೆ ಇರ್ತಾಳೆ. ನಮ್ಮನೆ ಹೋಮ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟ್ರು ಎಲ್ಲ ಇವಳೆ. ಮುದ್ದಿನ ಮಗಳು. ಇವಳಲ್ಲ. ಇವಳು ಅಲ್ಲ. ಹುಡುಗ ಯಾರೇ? ಕ್ಷಮಿಸಿ, ನಾನು ದತ್ತಾತ್ರೇಯ ಅಂತ. ಇವಳು ಲೀಲಾವತಿ, ಅವನು ನನ್ನ ಮಗ ರಾಧಾಕೃಷ್ಣ, ಅವನ ಸ್ನೇಹಿತ ಶಿವಶಂಕರ ಅಂತ. ನಿವೇದಿತಾ, ಜ್ಯೂಸು ಬಿಸ್ಕೆಟು ರೆಡಿ ಮಾಡಿ ಹೋಗಮ್ಮ. ಅದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ, ಈ ಮೇಡಮ್ದು. ಸಾಕು, ಸುಮ್ಮನೆ ಇದೆ. ಬನ್ನಿ, ಒಳಗಡೆ ಹೋಗೋಣ. ಬನ್ನಿ.
ನಮ್ಮ ಅಕ್ಕ ಮಂದಾರ ಕಾಲೇಜ್ ಲೆಕ್ಚರರು. ನಮಗೂ ಒಂದೊಂದ್ಸರಿ ಲೆಕ್ಚರ್ ಕೊಡ್ತಾಳೆ. ಇವಳು ಯಾವಾಗಲೂ ಹೀಗೇನೆ ಮಾತಾಡೋದು. ನಮ್ಮ ಮನೆಯವರಿಗೆಲ್ಲ ಇವಳೇ ಮುದ್ದು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾಳೆ. ಮಂದಾರ, ಇವನು ನಮಗಿರೋನೊಬ್ಬನೇ ಮಗ. ನಮಗೆ ಹೆಣ್ಮಕ್ಳಿಲ್ಲ. ನಮ್ಮ ಮನೆಗೆ ಸೊಸೆಯಾಗಿ ಬರೋಳು ನಮ್ಮ ಮಗಳಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ದೇವ್ರು ನಮಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ನಮ್ಮ ಯಜಮಾನರು ದುಡಿಯೋ ವಯಸ್ಸಿನಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಈಗಿನ ಥರ ಮೋಸ ದುಂಡಾವರ್ತಿ ಇರಲಿಲ್ಲಮ್ಮ. ಮಾರುವವರಿಗೆ ಕೊಳ್ಳುವವರಿಗೆ ಅನ್ಯಾಯ ಆಗದ ಹಾಗೆ ವ್ಯವಹಾರ ಕುದುರಿಸ್ತಿದ್ದೆ. ಹಾಗಂತ ಜನ ನನ್ನ ಹತ್ರನೇ ಬರ್ತಿದ್ರು. ಹಾಗೆ ಅಂತ ನಾನು ಅವ್ರಿಗೆ ಇಷ್ಟೇ ಕೊಡಿ ಅಂತ ಕಂಡೀಷನ್ ಮಾಡ್ತಿರ್ಲಿಲ್ಲ. ಆದರೂ ಅವರು ಕೈ ತುಂಬಾನೇ ಕೊಟ್ಟು ಹೋಗೋರು. ಸಾಕು ಸುಮ್ಮನಿರಿ. ನಿಮ್ಮನ್ನು ಮಾತಾಡೋಕ್ಕೆ ಬಿಟ್ಟರೆ ಹಿಂದಿನ ಕಥೆನೆಲ್ಲ ಮಾತಾಡ್ತೀರಾ. ಈಗ ನಾವು ಬಂದಿರೋದು ಯಾಕೆ, ಅದ್ರ ಬಗ್ಗೆ ಮಾತಾಡಿ. ಹಲೋ ಮಿಸ್ಟರ್, ಮಂದಾರನ್ ನೋಡ್ಕೊಂಡು ಜ್ಯೂಸ್ ಕುಡಿಯೋದು ಮರಿಬೇಡಿ. ತಗೊಳ್ಳಿ. ನೀವು ನಮ್ಮ ಮನೆವರೆಗೂ ಬಂದಿದ್ದು ನಮ್ಗೆ ತುಂಬ ಸಂತೋಷ ಆಯಿತು. ಛೇ, ಅಷ್ಟು ದೊಡ್ಡ ಮಾತು ಬೇಡ. ನಿಮ್ಮಂಥ ಸಜ್ಜನರ ದರ್ಶನ ಆಗಿದ್ದು ನನ್ನ ಸೌಭಾಗ್ಯ. ಏನಾದರೂ ಕೇಳೋದಿದೇನೆ? ಕೇಳೋಕೇನಿದೆ, ನಾವು ಕನ್ಯಾನ್ ನೋಡಿದ್ದೀವಿ, ಅವರು ನಮ್ಮ ರಾಧಾಕೃಷ್ಣನ್ ನೋಡಿದ್ದಾರೆ. ಅವರು ಎಲ್ಲ ಮಾತಾಡ್ಕೊಳ್ಳಿ. ನಾವು 3 ಜನ ಮನೆಗೆ ಹೋಗಿ ಮಾತಾಡಿಕೊಂಡು ನಮ್ಮ ಅಭಿಪ್ರಾಯ ತಿಳಿಸ್ತೀವಿ. ಏನು ಹೇಳ್ತೀರಾ? ಪರವಾಗಿಲ್ಲ, ದೈವೆಚ್ಚ ಹೇಗಿದೆಯೋ ಹಾಗೇ ಆಗಲಿ. ನಾನೇ 1-2 ದಿವಸ ಬಿಟ್ಟು ನಿಮ್ಗೆ ಫೋನ್ ಮಾಡ್ತೀನಿ. ಆಯ್ತು, ಹಾಗಾದ್ರೆ ನಾವೇನು ಬರ್ತೇವೆ. ಆಯ್ತು ಬನ್ನಿ. ಇದೇನು ಇಷ್ಟೊತ್ತಿಗೆ ಮಲಗಿಬಿಟ್ಟಿದ್ದಾರಾ? ಓಹೋ, ಇದು ಒಂದು ವರ್ಷ ಅಂತ ಕಾಣುತ್ತೆ. ನಾನು ಅಣ್ಣನ ಮನೆಗೆ ಹೋಗೋದು ಇವ್ರಿಗೆ ಇಷ್ಟ ಇರಲಿಲ್ವಲ್ಲ, ಅದಕ್ಕೆ ಬಾಗಿಲು ತೆಗಿತಿಲ್ಲ. ಮನೇಲಿದ್ದಾಗಿಲ್ಲ. ಈ ಹಾಲ್ ಡೋರ್ ಲಾಕು, ಒಳಗಡೆ ಜನ ಇರೋದು ಗೊತ್ತಾಗಲ್ಲ, ಬಾಗಿಲು ಹಾಕ್ಕೊಂಡು ಹೋಗಿರೋದು ಗೊತ್ತಾಗಲ್ಲ. ನನ್ನ ಹತ್ರ ಇಟ್ಕೊಂಡಿದ್ದ ಬೀಗದ ಕೈನ ಎತ್ತಿಟ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡಲಿ ಈಗ? ನಿಂತ್ಕೋ ಅಂದೆ. ಕಿವಿ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ, ಹೇಳಿ. ಆ ಮನೆಗೆ ಹೋಗಿದ್ಯಾ? ಸದಾನಂದನ್ ಮನೆಗೆ ಹೋಗಿದ್ಯಾ ಅಂತ ಕೇಳ್ತಾ ಇರೋದು. ಹೌದು, ಹೋಗಿದ್ದೆ ನಮ್ಮ ಅಣ್ಣನ ಮನೆಗೆ. ಅಲ್ಲ ರೀ, ಸದಾನಂದ ಅಂತ ಏಕವಚನದಲ್ಲಿ ಕೇಳ್ತಾ ಇದ್ದೀರಲ್ಲ, ಅಷ್ಟು ದುರಹಂಕಾರನ ನಿಮ್ಗೆ?
ಯಾಕೆ ನಿಮ್ಮ ಅಣ್ಣನ ಮನೆಗೆ ಹೋಗಿದ್ಯಾ ಅಂತ ಕೇಳೋ ಸೌಜನ್ಯನೂ ಇಲ್ವಾ ನಿಮ್ಗೆ? ಏಯ್ ಏಯ್ ಯಾವ ಸೀಮೆ ಅಣ್ಣನೇ ಅವನು? ಅಂತ ಒಬ್ಬ ಅಣ್ಣ ನಿನ್ನ ಪಾಲಿಗಿದ್ದ ಅನ್ನೋದನ್ನೇ ನೀನು ಮರೆತು ಬಿಡಬೇಕು ಅಂತ ನಾನು ಹೇಳಿರ್ಲಿಲ್ವಾ? ಅವರೆಲ್ಲಿ ಮರೀತಾರೆ? ಬೇಕಾದ್ರೆ ಗಂಡನ್ ಮರೀತಾರೆ, ಮಕ್ಕಳನ್ನು ಮರೀತಾರೆ, ಅವ್ರ ಅಣ್ಣನ್ನೆಲ್ಲಿ ಮರೀತಾರೆ? ಎಷ್ಟು ದಿನ ನಡೆಸ್ಕೊಂಡು ಇನ್ನು ನನಗೆ ನಿನಗೆ ಹೇಳೋ ತಾಳ್ಮೆ ಇಲ್ಲ. ತಾಳ್ಮೆ ಕಳ್ಕೊಂಡ್ಬಿಟ್ಟೆ. ನಿನಗೆ ಎಷ್ಟೆಲ್ಲ ಹೇಳಿದ್ದೀನಿ ಆ ಮನೆ ನೀನು ಹೋಗಿ ಕುಡ್ದು ಅಂತ. ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಲ್ಲ. ನನ್ನ ಮಾತು ಅಂದ್ರೆ ನಿನ್ನ ಕಾಲ ಕಸಕ್ಕಿಂತ ಕಡೆ ಅಲ್ಲ. ನನ್ನ ಮಾತಿಗೆ ಬೆಲೆ ಕೊಟ್ರೆ ಅಲ್ವಾ ನಾನು ನಿಮ್ಮ ಮಾತಿಗೆ ಬೆಲೆ ಕೊಡೋದು. ನಾನು ನಿನ್ನ ಗಂಡ. ನೀನು ನನ್ನನ್ನು ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದ್ಮೇಲೆ ಮುಗಿದೋಯ್ತು. ಆ ಮನೆ ಸಂಬಂಧ ನಿನ್ನ ಪಾಲಕ್ ಸತ್ತೋಯ್ತು. ನೀವು ಹಾಗೆ ಅನ್ಕೊಂಡ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ. ಹೆಣ್ಣು ಅಂದ್ಮೇಲೆ ತವ್ರ ಮನೆಗೆ ಹೋಗ್ತಾ ಇರ್ಬೇಕಾಗತ್ತೆ, ಬರ್ತಿರ್ಬೇಕಾಗತ್ತೆ. ನಿಮ್ಗೂ ಒಬ್ಬ ಮಗಳಿದಾಳಲ್ಲ, ಮದ್ವೆ ಆದ್ಮೇಲೆ ತವ್ರ ಮನೆಗೆ ಬರೋದನ್ನೇ ನಿಲ್ಲಿಸ್ಬಿಟ್ರೆ ಆಗ ಏನಾಗುತ್ತೆ ಅನ್ನೋದನ್ನ ಊಹಿಸ್ಕೊಳ್ಳಿ. ಮಮ್ಮಿ, ನಿಮ್ ಹಾಗೆ ಗಂಡಂಗ ಅವಮಾನ ಮಾಡಿ ತವ್ರ ಮನೆ ಸೇರ್ಕೊಳ್ಳೋ ಹುಡುಗಿ ನಾನಲ್ಲ, ತಿಳ್ಕೊಳ್ಳಿ. ಕಾಮಾಕ್ಷಿ, ನಿಂದು ತುಂಬಾ ಅತಿ ಆಗ್ತಾ ಇದೆ. ನಿನಗೆ ಇವತ್ತೇ ಹೇಳ್ತಾ ಇದ್ದೀನಿ, ಕೊನೆ ಸರ್ತಿ. ಇನ್ನು ಯಾವತ್ತೂ ಸದಾನಂದನ್ ಸಂಸಾರದ ಜೊತೆಗೆ ನೀನು ಯಾವುದೇ ತರವಾದ ಸಂಬಂಧವನ್ನ ಇಟ್ಕೋ ಕೂಡ್ದು. ಏನು ಬೆದರಿಕೆ ಹಾಕ್ತಿದ್ದೀರಾ? ಬೆದರಿಕೆ ಅಲ್ಲ, ನಿನಗೆ ನಾನು ಕೊಡ್ತಾ ಇರೋ ಕೊನೆ ಎಚ್ಚರಿಕೆ. ಇನ್ನೊಂದು ಸರ್ತಿ ನೀನೇನಾದರೂ ನನ್ನ ಮಾತಿನ ವಿರುದ್ಧವಾಗಿ ಹೋದೆ ಅಂದ್ರೆ ಅವತ್ತೇ ಆ ಕ್ಷಣದಲ್ಲೇ ನಿನ್ನ ಪಾಲ್ಗೆ ನಿನ್ನ ಗಂಡ ಬದುಕಿದ್ದು ಸತ್ತ ಹಾಗೆ. ನನ್ನ ಪಾಲ್ಗೆ ನೀನು ಗಂಡ ಇದ್ರು ವಿಧವೆ ಅಷ್ಟೇ. ಇದು ನನ್ನ ಮೇಲಾಣೆ, ನನ್ನ ಮೇಲಾಣೆ. ನೀನು ಇಷ್ಟಪಟ್ಟು ಪೂಜೆ ಮಾಡ್ತಿದ್ಯಾ ನೋಡು, ಇಷ್ಟು ದೇವತೆಗಳು, ಅವ್ರ ಮೇಲಾಣೆ. ಹುಷಾರ್ ಹುಷಾರ್.